ಹಾಸನಾಂಬ ದರ್ಶನಕ್ಕೆ ಅಂತ ಹೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಸನದ ಕಡೆಗೆ ಜನ ಬರ್ತಾ ಇದ್ದಾರೆ. ಈ ನಡುವೆ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯ ಆಗ್ತಾ ಇದೆ ನಮಗೆ. 2 ಬೈಕ್ಗಳಿಗೆ ಇನೋವಾ ಕಾರೊಂದು ಡಿಕ್ಕಿಯಾಗಿದೆ. ರಸ್ತೆ ಅಪಘಾತ ಸಂಭವಿಸಿದೆ. 2 ಬೈಕ್ಗಳಿಗೆ ಇನೋವಾ ಕಾರ್ ಡಿಕ್ಕಿಯಾಗಿರೋದು. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿದ್ದ ಬಸವರಾಜು ಮತ್ತು ಅನುಶ್ರೀ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. 19 ವರ್ಷ ವಯಸ್ಸಿನ ಅನುಶ್ರೀ ಹಾಗೂ ಬಸವರಾಜು ಅಂತ. ಮತ್ತೊಬ್ಬಾಕೆ ಛಾಯಾ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಮತ್ತೊಬ್ಬರಿಗೆ ಗಂಭೀರವಾಗಿ ಗಾಯ ಆಗಿದೆ. ಚನ್ನರಾಯಪಟ್ಟಣದ ಕಗ್ಗಲಿ ಕಾವಲು ಬಳಿ ಘಟನೆ ಆಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಅರಣ್ಯಕ್ಕೆ ಕಾರು ನುಗ್ಗಿದೆ. ಈ ಡೆಡ್ಲಿ ಆಕ್ಸಿಡೆಂಟ್ಗೆ ಈಗಾಗಲೇ 2 ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಸ್ತೆ ತುಂಬ ದೇಹಗಳು ಚೆಲ್ಲಾಡಿದ್ದು ಮತ್ತು ಆ ಕಾರು ಯಾವ ಫೋರ್ಸಲ್ಲಿತ್ತು, ಯಾವ ಸ್ಪೀಡಲ್ಲಿ ಬಂದು ಗುದ್ದಿದೆ ಅನ್ನೋದಕ್ಕೆ 2 ಹತರಾಗಿದ್ದಾರೆ. ಇನ್ನೊಬ್ರು ಕ್ರಿಟಿಕಲ್ ಇದ್ದಾರೆ ಅಂತ ತಿಳಿದು ಬರ್ತಾರೆ. ಅಣ್ಣ ಫೋನ್ ಇದ್ರೆ ರಿಸೀವ್ ಮಾಡೋಣ, ಯಾವೂರು ಅಂತ ಗೊತ್ತಾಗುತ್ತೆ. ಫೋನ್ ಎಲ್ಲ ಬತ್ತೈತಿ ಅಂದ್ರಲ್ಲ, ಫೋನ್ ಇಲ್ಲ, 2 ಫೋನ್ ಅಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಅಪಘಾತಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆಯಾ? ಇಲ್ಲಿ ಈ ಇನೋವಾ ಕಾರ್ ಡ್ರೈವರ್ದು ತಪ್ಪಿದೆಯಾ ಅಥವಾ ಆ 2 ಬೈಕ್ಗಳು ಏಕಾಏಕಿ ಬಂದಿದ್ದ? ಏನೇನ್ ಮಾಹಿತಿ ಇದೆ? ಮತ್ತೆ ಇನ್ನೊಬ್ಬಾಕಿಯ ಸ್ಥಿತಿ ಚಿಂತಾಜನಕ ಅಂತ ಹೇಳ್ತಾ ಇದ್ರಿ. ಬದುಕುಳಿಯೋ ಚಾನ್ಸಸ್ ಬಗ್ಗೆ ಏನ್ ಹೇಳ್ತಾರೆ ಡಾಕ್ಟರ್ಸ್? ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬೇಕಂತ? ಮಮತಾ, ನಿನ್ನೆ ಹಾಸನಾಂಬ ದೇವನ ದರ್ಶನ ಮುಗಿಸಿ ಒಂದೇ ಬೈಕ್ ನಲ್ಲಿ 2 ಯುವತಿಯರು ಹಾಗೂ ಓರ್ವ ಯುವಕ ಏನು ವಾಪಸ್ ಆಗ್ತಿರ್ತಾರೆ. ಬೆಂಗಳೂರು ಮೂಲದಿಂದ ಬಂದಂತಹ ಬಸವರಾಜು, ಛಾಯಾ ಹಾಗೂ ಅನುಷ್ ಏನಿದ್ರೆ ಇವರು ದೇವಿಯ ದರ್ಶನವನ್ನು ಪಡೆದು ತೆರಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಹೌಸಿಂಗ್ ಬೋರ್ಡ್ ಬರ್ತದೆ, ಅಲ್ಲಿ ಇನ್ನೊಂದು ಕಾಡಿದೆ. ಆ ಸಂದರ್ಭದಲ್ಲಿ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಬಂದಂತಹ ಇನೋವಾ ಕಾರ್ ಏನಿದೆ ಅದರ ಚಾಲಕ ಮೊದಲು ಒಂದು ಮುಸ್ಲಿಮರು ಇರ್ತಾರೆ, ಅವರಿಗೆ ಕಾರಿಗೆ ಡಿಕ್ಕಿಯನ್ನು ಹೊಡಿತಾನೆ. ಆ ನಂತರದಲ್ಲಿ ಅವರು ಸೈಡ್ಗೆ ಬೀಳ್ತಾರೆ. ಅದರ ಮುಂದೆ ಹೋಗ್ತಿದ್ದಂತ ಮತ್ತೊಂದು ಬೈಕ್ ಏನಿದೆ ಅದರಲ್ಲಿ 3 ಜನ ಇರ್ತಾರೆ. ಆ 3 ಜನಕ್ಕೆ ಡಿಕ್ಕಿ ಹೊಡೆದು ಸೀದಾ ಅದು ಕಾಡಿನೊಳಗೆ ಹೋಗ್ತದೆ. ಆ ಡಿಕ್ಕಿ ರಭಸಕ್ಕೆ ಓರ್ವ ಯುವಕ ಯುವತಿ ಸ್ಥಳದಲ್ಲೇ ಸಾವನ್ನಪ್ತಾರೆ. ಮತ್ತೊಬ್ಬ ಯುವತಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಅವ್ರನ್ನ ಏನು ಬೇಲೂರಿನ ಚನ್ನರಾಯಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿತ್ತು. ಅಲ್ಲದೆ ಅವ್ರಿಗೇನು ಕೋಮಾಗೆ ಜಾರಿಯಿಂದ ಮತ್ತೆ ಈಗ ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಆದ್ರೆ ಇಲ್ಲಿ ಏನು ಇನೋವಾ ಕಾರು ಚಾಲಕ ಇದ್ದಾನೆ, ಆತನ ನಿರ್ಲಕ್ಷ್ಯದಿಂದಲೇ ಅಪಘಾತ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿಯೂ ನೆಜ್ಜುಗುಜ್ಜಾಗಿದೆ. ಇವರೆಲ್ಲರೂ ಸಹ ಹಾಸನಾಂಬ ದೇವಿ ದರ್ಶನ ಪಡೆದು ಹೋಗಬೇಕಾದ್ರೆ ದುರಂತ ಸಂಭವಿಸಿರ್ತಕ್ಕಂಥದ್ದು. ಸ್ಥಳಕ್ಕೆ ಚನ್ನರಾಯಪಟ್ಟಣ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲಾಗಿದೆ. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.